ಎಕ್ಸ್‌ಪ್ರೆಸ್ ಟಿವಿಗೆ ಸ್ವಾಗತ. ನಾನು ಸುಪ್ರಿಯಾ ಶರ್ಮಾ. ಇದೀಗ ಹೆಡ್ಲೈನ್ಸ್. ಪಿರಿಯಾಪಟ್ಟಣದ ಹೆಣ್ಣು ಮಗಳು ಐರ್ಲೆಂಡ್ನಲ್ಲಿ ಸಾವು. ಮದುವೆಯಾಗಿ 13 ವರ್ಷ ಆದ್ಮೇಲೆ ಬೇಡ್ವಾದ್ಲ ಪತ್ನಿ. ಸಾವಿನ ಸುತ್ತ ಅನುಮಾನಗಳ ಹುತ್ತ. ತೀವ್ರ ಕುತೂಹಲ ಕೆರಳಿಸಿದ್ದ ನಗರಸಭೆ ಚುನಾವಣೆ. ತಿಪಟೂರಿನಲ್ಲಿ ನಗರಸಭೆ ಗದ್ದುಗೆಳಿದ ಬಿಜೆಪಿ ಸರ್ಕಾರ. ಪಕ್ಷದ ಪರ ಮತ ಚಲಾವಣೆ ಮಾಡಿದ್ರ ಜಿಎಸ್ ಬಸವರಾಜು. ಗುರುಮೂರ್ತಿ ರಜನಿಕಾಂತ್ ಭೇಟಿ. ಗರಿಗೆದರಿದ ಕುತೂಹಲ. ಅನಾರೋಗ್ಯದ ಕಾರಣ ರಾಜಕೀಯದಿಂದ ದೂರ ಉಳಿತಾರ ರಜನಿಕಾಂತ್. ರಾಷ್ಟ್ರಧ್ವಜಕ್ಕೆ ಅಗೌರವ. ಚಾಲಕನಿಗೆ ಬಿತ್ತು ಸ್ಥಳೀಯರಿಂದ ಗುಸ. ಕೈಯಲ್ಲಿ ಬಾವುಟ ಕೊಟ್ಟು ಭಾರತಾಂಬೆಗೆ ಜೈಕಾರ. ರಾಜ್ಯದಲ್ಲಿ ಮತ್ತೆ ಮಳೆಯ ಆರ್ಭಟ ಶುರು. 3 ದಿನಗಳ ಕಾಲ ರಾಜ್ಯದಲ್ಲಿ ಭಾರೀ ಮಳೆ. ಹವಾಮಾನ ಇಲಾಖೆಯಿಂದ ಮುನ್ಸೂಚನೆ. ಪಿರಿಯಾಪಟ್ಟಣ ತಾಲೂಕಿನ ಹಲಗನಹಳ್ಳಿ ಗ್ರಾಮದಲ್ಲಿರುವ ಅಬ್ದುಲ್ ಗಫಾರ್ ಮಗಳು 37 ವರ್ಷದ ಸೀಮಾ ಬಾನು ಎಂಬಾಕೆಯನ್ನ ಕಳೆದ 13 ವರ್ಷಗಳ ಹಿಂದೆ ಮೈಸೂರಿನ ರಾಜೀವ್ ನಗರದ ಸೈಯದ್ ಸಮೀರ್ ಉರುಪು ಅಬ್ದುಲ್ ರವರಿಗೆ ಮದುವೆ ಮಾಡಿಕೊಡಲಾಗಿತ್ತು. ಈತ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದು ತಮಿಳುನಾಡಿನ ಚೆನ್ನೈನಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ರು. ನಂತರ ಐರ್ಲೆಂಡ್ ದೇಶದಲ್ಲಿ ಉದ್ಯೋಗ ಲಭಿಸಿದ್ದು ಕಳೆದ ಫೆಬ್ರವರಿ ತಿಂಗಳಿನಲ್ಲಿ ಪತ್ನಿ ಹಾಗೂ 2 ಮಕ್ಕಳನ್ನ ಐರ್ಲೆಂಡ್ ದೇಶಕ್ಕೆ ಕರೆಸಿಕೊಂಡಿದ್ರು. ಆದರೆ ಈಗ ಪತ್ನಿ ಮತ್ತು ಮಕ್ಕಳು ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾರೆ. ಬುಧವಾರ ರಾತ್ರಿ 2 ಗಂಟೆಗೆ ಕುಟುಂಬದವರಿಗೆ ಸೀಮಾ ಬಾನು ಮತ್ತು ಮಕ್ಕಳು ಮೃತಪಟ್ಟಿದ್ದಾರೆಂದು ಐರ್ಲೆಂಡ್ ದೇಶದ ಪೊಲೀಸರು ತಿಳಿಸಿದ್ದಾರೆ. ಇನ್ನು ಆಸ್ತಿ ವಿಚಾರವಾಗಿ ಇಬ್ಬರ ನಡುವೆ ಪದೇ ಪದೇ ಜಗಳವಾಗ್ತಾ ಇತ್ತು. ನಂತರ ಇಬ್ಬರು ಪ್ರತ್ಯೇಕವಾಗಿ ವಾಸ ಮಾಡ್ತಾ ಇದ್ರು. ಆದರೆ ಈಗ ಮಗಳು ಕೊಲೆಯಾಗಿದೆ. ಮೈಸೂರು ಕೊಡಗು ಜಿಲ್ಲಾ ಸಂಸದ ಪ್ರತಾಪ್ ಸಿಂಹ, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಹಾಗೂ ವಿದೇಶಾಂಗ ಇಲಾಖೆ ಕೂಡಲೇ ಸ್ಪಂದಿಸಿ 3 ಜನರ ಮೃತದೇಹವನ್ನ ವಿಮಾನದ ಮೂಲಕ ತರಿಸಿ ಶವ ಸಂಸ್ಕಾರ ಮಾಡಲು ಅನುವು ಮಾಡಿಕೊಡಬೇಕೆಂದು ಗ್ರಾಮಸ್ಥರು ಪಟ್ಟುಹಿಡಿದಿದ್ದಾರೆ. ರಾತ್ರಿ ಬಂದು ಹೋಗ್ತಿದ್ರಂತೆ. ಇವತ್ತು ಬೇಸ್ತರ ಬೇಸ್ತರ ಇವ್ರದ್ದು ಫೈನಲ್ ಆಯ್ತು. ಇದು ಹೋರಾಟು ಆವಾಗ ಇವರು ಬಂದು ಇವರು ಹಿಂಗೆ CC ಕ್ಯಾಮ್ರಾ ಎಲ್ಲ ಮಾಡಿ 3 ಜನಕ್ಕೂ ಮಾಡಬೇಕು. ಇನ್ನು ಭಾಳ ಹಿಂಸೆ ಬಿಟ್ಟವ್ರೆ ಸರ್. ಭಾಳ ಹಿಂಸೆ ಅಂದರೆ ನಮ್ಮದು ದುಡ್ಡು ಬೇಕಾದಷ್ಟು ಏನು ಬೇಕಾದ್ರೂ ಮಾಡ್ಬೋದು. ಇನ್ನು ಇಂಡಿಯನ್ಗೂ ಕಳಿಸಿದ್ರು ಅವ್ರಿಗೆ ಅಂತ ಹಿಡಿಯೋದು. ನನ್ನ ತಂಗಿ ಹೇಳಿದ್ರು ಇಲ್ಲಿ ವಿಡಿಯೋ ಕಾಲ್ ಮಾಡಿ, ನನಗೆ ಸಾಸ್ಬಿಡ್ತಾನೆ ಮಾಡ್ಬೋದಿಲ್ಲ ಇಲ್ಲಿ ಇವನು, ನಾನು ಏನಾರು ಮಾಡಿ ನನಗೆ ಕರ್ಕೊಳ್ಳಿ ಅಂತ ಪ್ರಯತ್ನ ಪಟ್ಟರೂ ಸಹ ಏನು ಪ್ರಯೋಜನ ಆಗಿಲ್ಲ. ದಯವಿಟ್ಟು ನಮ್ಮ ಸ್ಥಳೀಯ ಸಂಸದರು ಹಾಗೂ ನಮ್ಮ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಎಲ್ಲ ಒಗ್ಗೂಡಿ ನಮ್ಮ ಈ ಮನೆಗೆ ಏನು ಅನಾಹುತ ಆಗಿದೆ ಅವ್ರಿಗೆ ಆದಷ್ಟು ಬೇಗ ನ್ಯಾಯ ದೊರಕಿಸಿ ಅಲ್ಲಿಂದ ಶವ ಏನಿದೆ ಅದನ್ನ ಇಲ್ಲಿಗೆ ಸಾಗಿಸ್ಕೊಟ್ರೆ ತುಂಬ ಅನುಕೂಲ ಆಗುತ್ತೆ ಅಂತ ನಾನು ನಮ್ಮ ಗ್ರಾಮಸ್ಥರ ಪರವಾಗಿ, ನಮ್ಮ ಸ್ನೇಹಿತರ ಪರವಾಗಿ ನಾನು ವಿನಂತಿ ಮಾಡ್ಕೊಳ್ತೀನಿ. ದಯವಿಟ್ಟು ಆದಷ್ಟು ಬೇಗ ಆದಷ್ಟು ಮಾಧ್ಯಮದ ಮುಖಾಂತರ ಅಲ್ಲೂ ತಿಳಿಸಿ. ತಿಪಟೂರು ನಗರಸಭೆಯ ಅಧಿಕಾರ ಗದ್ದುಗೆಯನ್ನ ಹಿಡಿಯುವಲ್ಲಿ ಬಿಜೆಪಿ ಯಶಸ್ವಿಯಾಗಿದ್ದು ಬಹುದಿನಗಳಿಂದ ತೀವ್ರ ಕುತೂಹಲ ಕೆರಳಿಸಿದ್ದ ನಗರಸಭೆಯ ಚುನಾವಣೆಯಲ್ಲಿ ಬಿಜೆಪಿ 22 ಮತಗಳನ್ನು ಪಡೆಯುವ ಮೂಲಕ ಬಹುಮತಗಳಿಂದ ಅಧ್ಯಕ್ಷರಾಗಿ ಪಿಜಿ ರಾಮಮೋಹನ್, ಉಪಾಧ್ಯಕ್ಷರಾಗಿ ಸೊಪ್ಪು ಗಣೇಶ್ ಆಯ್ಕೆಯಾಗಿದ್ದಾರೆ. ನಗರಸಭೆ ಚುನಾವಣೆಯಲ್ಲಿ ಒಟ್ಟು 31 ಸ್ಥಾನಗಳಲ್ಲಿ ಒಬ್ಬರು ಸಾವನ್ನಪ್ಪಿರುವ ಹಿನ್ನೆಲೆಯಲ್ಲಿ ಒಟ್ಟು 30 ಸ್ಥಾನ, ಜೊತೆಗೆ ಶಾಸಕರ ಮತ್ತು ಸಂಸದ ಮತಗಳು ಸೇರಿ ಒಟ್ಟು 32 ಮತಗಳಿದ್ದವು. ಶಾಸಕ ಬಿಸಿ ನಾಗೇಶ್ ಮತ್ತು ಲೋಕೇಶ್ವರ್ ನಡುವಿನ ಹೊಂದಾಣಿಕೆಯಿಂದಾಗಿ ಹೆಚ್ಚಿನ ಮತಗಳು ಬಿಜೆಪಿಗೆ ದೊರೆತು ಅಧಿಕಾರದ ಚುಕ್ಕಾಣಿ ಹಿಡಿದಿದ್ದಾರೆ. ಚುನಾವಣೆಯಲ್ಲಿ ಸಂಸದ ಜಿಎಸ್ ಬಸವರಾಜು ಭಾಗವಹಿಸಿ ಬಿಜೆಪಿ ಪಕ್ಷದ ಪರ ಮತ ಚಲಾವಣೆಯನ್ನ ಮಾಡಿದ್ದಾರೆ. ಹೆಚ್ಚು ಬಹುಮತದ ಒಂದು ತಂಡ ನಗರಸಭೆಯನ್ನು ಹಿಡಿದಿರೋದು ಇದು ಬಹಳ ವರ್ಷಗಳ ನಂತರ. 22-10 ಗ್ಯಾಪಲ್ಲಿ ಇಷ್ಟೊಂದು ಜನ ಸದಸ್ಯರು ಒಂದು ದಿಕ್ಕಲ್ಲಿ ಹೋಗಿ ಇವತ್ತು ನಗರಾಭಿವನ್ನು ಅಭಿವೃದ್ಧಿಗೊಳಿಸಬೇಕು ಅಂತ ಒಂದು ವಿಚಾರ ಕೊಟ್ಟಿರೋದು. ಅದಕ್ಕೆ ಕಾರಣ ತಮಗೆಲ್ಲ ಗೊತ್ತಿದೆ. ಇವತ್ತು ಏನು ನಮ್ಮ ರಾಮಮೋಹನ್ ಅವರು ಅಧ್ಯಕ್ಷರಾಗಿ ಮತ್ತು ಗಣೇಶ್ ಸೊಪ್ಪು ಇವರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಈ ಒಂದು 31 ವಾರ್ಡ್ಗಳ ಅಭಿವೃದ್ಧಿಯ ಜವಾಬ್ದಾರಿಯನ್ನು ಅವ್ರಿಗೆ ವಹಿಸಿದ್ದೀವಿ. ಎಲ್ಲರೂ ಒಮ್ಮತದಲ್ಲಿ ಈ ಒಂದು ಆಯ್ಕೆಯಲ್ಲಿ ಭಾಗವಹಿಸಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ನಾನು ನನ್ನ ಮತ್ತು ನಾಗೇಶ್ ಅವರ ಒಂದು ಹೊಂದಾಣಿಕೆಯನ್ನು ಮತ್ತಷ್ಟು ಬಲಪಡಿಸೋದಕ್ಕೆ ಜಿಲ್ಲಾ ಮಂತ್ರಿಗಳಾದಂಥ
ಮಾಧುಸ್ವಾಮಿಯವರು ಸಹ ಇದರಲ್ಲಿ ಒತ್ತು ಕೊಟ್ಟಿದ್ದಾರೆ. ಅವರು ಕೊಟ್ಟ ಕೆಲವು ಸಲಹೆಗಳು ಮತ್ತು ಆದೇಶಗಳನ್ನು ನಾವು ಪಾಲಿಸಿದ್ರಿಂದ ಇವತ್ತು ಕಾರ್ಯಕ್ರಮ ಸುಗಮವಾಗಿ ಆಗಿ ನಮ್ಮಲ್ಲಿ ಯಾವುದೇ ಗೊಂದಲ ಇಲ್ಲದೆ ಕಾರ್ಯಕ್ರಮ ಇವತ್ತು ಮುಗಿದಿದೆ. ಈ ಗೆಲುವು ಭಾರತೀಯ ಜನತಾ ಪಾರ್ಟಿಯ ಗೆಲುವು. ಇವತ್ತು ವಾಲ್ಮೀಕಿ ಜಯಂತಿ, ಹಾಗಾಗಿ ರಾಮಾಯಣ ಬರೆದಂಥ ವಾಲ್ಮೀಕಿ ದಿನದಂದು ನಾವು ಇವತ್ತಿಬ್ಬರು, ನಾನು ಮತ್ತು ಗಣೇಶ್ ಅವರು ಭಾರತೀಯ ಜನತಾ ಪಾರ್ಟಿಯ ಸಾಮಾನ್ಯ ಕಾರ್ಯಕರ್ತರಾಗಿ ಇಲ್ಲಿವರೆಗೂ ದುಡಿದಂಥದ್ದಕ್ಕೆ ನಮ್ಮ ಪಕ್ಷ ನಮ್ಮನ್ನು ಗುರುತಿಸಿ ಪ್ರಾಮಾಣಿಕತೆಯನ್ನು ನಂಬಿ ನಮ್ಮನ್ನು ನಗರದ ಎಲ್ಲ ಅಭಿವೃದ್ಧಿಗೆ ಎಲ್ಲ ನಗರದ ಜನ ಕೈ ಜೋಡಿಸಿ ನಮ್ಮ ಜೊತೆ ನಾವು ಒಳ್ಳೆಯ ಕೆಲಸವನ್ನು ಮಾಡ್ತೇವೆ ಅಂತ ಇಬ್ಬರು ತಮ್ಮ ಮೂಲಕ ಈ ಚಿತ್ರದುರ್ಗ ನಗರದ ಎಲ್ಲ ಜನಗಳಿಗೆ ನಾನು ಹೇಳೋಕ್ಕೆ ಇಚ್ಛಿಸ್ತೇನೆ. ನಮ್ಮ BC MLA ನಾಗೇಶ್ ಅಣ್ಣನವರು ಮತ್ತು ನಮ್ಮ ಲೋಕೇಶ್ ಅಣ್ಣನವರು ಇಬ್ಬರು ಒಳ್ಳೆ ಆಯ್ಕೆ ಮಾಡಿ ನಮ್ಮನ್ನು ಆಯ್ಕೆ ಮಾಡಿ ನಗರಸಭೆಗೆ ಒಂದು ಉತ್ತಮವಾದ ಸೇವೆಯನ್ನು ಸಲ್ಲಿಸೋಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅದೇ ಈ ಕಲ್ಪತನ ನಮ್ಮನ್ನು ಜನ ಎಲ್ಲ ಆಯ್ಕೆ ಮಾಡಿ ಸದಸ್ಯಗಳು ನಮ್ಮನ್ನು ಆಯ್ಕೆ ಮಾಡಿ ಒಳಗೆ ಕಳಿಸಿ ನಮ್ಮನ್ನು ಸೇವೆ ಮಾಡಲಿ ಅಂತ ಕಳಿಸಿದ್ದಾರೆ. ಕಲ್ಪತನ ನಾಡಿಗೆ ಒಳ್ಳೆ ಸೇವೆ ಮಾಡ್ತೀವಿ, ಇಬ್ಬರು ಸೇರಿಕೊಂಡು ಇಬ್ಬರು ಕೈ ಜೋಡಿಸಿ ಒಂದು ಒಳ್ಳೆಯ ಟಿಪ್ಪೂರನ್ನು ಅಭಿವೃದ್ಧಿಯನ್ನು ಮಾಡೋಕ್ಕೆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ ಜನ. ಅವಕಾಶವನ್ನು ಉಳಿಸ್ಕೊಂಡು ಇನ್ನೂ ಹೆಚ್ಚಿನ ಅಭಿವೃದ್ಧಿ ಮಾಡಬೇಕು ಅಂತೇಳಿ ನಮ್ಮ ಕನಸಾಗಿದೆ. ಆ ಕನಸನ್ನು ನಮ್ಮಿಬ್ಬರ ನಾಯಕರು ಮರ್ಯಾದೆಯನ್ನು ಉಳಿಸಿ ನಾವು ಇನ್ನೂ ಹೆಚ್ಚಿನ ನಮ್ಮ ಕೈಲಾದಷ್ಟು ನಮ್ಮ ಹೆಚ್ಚಿನ ರೀತಿಯಲ್ಲಿ ನಾವು ಸೇವೆಯನ್ನು ಸಲ್ಲಿಸ್ತೇವೆ. ಅರೆಸ್ಟ್ ಮಾಡಲು ತೆರಳಿದ್ದ ವೇಳೆ ಕಾನ್ಸ್ಟೇಬಲ್ ಮೇಲೆ ಹಲ್ಲೆಗೆ ಯತ್ನಿಸಿದ್ದ ಆರೋಪಿಗಳ ಮೇಲೆ ಪೊಲೀಸರು ಫೈರಿಂಗ್ ಮಾಡಿರುವ ಘಟನೆ ಆನೇಕಲ್ ತಾಲೂಕಿನಲ್ಲಿ ನಡೆದಿದೆ. ಮುತ್ಯಾಲನಲ್ಲೂರಿನಲ್ಲಿ ಇಬ್ಬರು ಹಾಗೂ ಅವಧೇಡನಹಳ್ಳಿಯಲ್ಲಿ ಇಬ್ಬರ ಮೇಲೆ ಫೈರಿಂಗ್ ನಡೆದಿದೆ. ಆರೋಪಿಗಳು ಗೋಪಿ, ಗಂಗಾ, ಬಸವ ಹಾಗೂ ಅನಂತ್ ಮೇಲೆ ಪೊಲೀಸರು ಫೈರಿಂಗ್ ಮಾಡಿದ್ದಾರೆ. ಬಂಧಿತ 4 ಆರೋಪಿಗಳು ರೌಡಿಸಂ ಫೀಲ್ಡ್ನಲ್ಲಿ ಬೆಳೆಯಬೇಕೆಂದು ಅಪರಾಧ ಚಟುವಟಿಕೆಯಲ್ಲಿ ಭಾಗಿಯಾಗ್ತಾ ಇದ್ರು. ಆದರೆ ಈ 4 ವಿನೀತ್ ಅಡ್ಡಿಯಾಗಿದ್ದನು. ಹೀಗಾಗಿ ಅಕ್ಟೋಬರ್ 30ರಂದು ಅತ್ತಿಬೆಲೆ ಬಳಿಯ ಶೆಟ್ಟಿಹಳ್ಳಿಯ ನಡು ರಸ್ತೆಯಲ್ಲಿಯೇ ವಿನೀತ್ನನ್ನ ಕೊಲೆ ಮಾಡಲಾಗಿತ್ತು. ಇನ್ನು ಆರೋಪಿಗಳ ಬಗ್ಗೆ ಖಚಿತ ಮಾಹಿತಿ ಮೇರೆಗೆ ಆರೋಪಿಗಳನ್ನ ಬಂಧಿಸುವಲ್ಲಿ ಪೊಲೀಸರು ತೆರಳಿದ್ರು. ಈ ವೇಳೆ ಪೇದೆಗಳಾದ ಇರ್ಫಾನ್ ಮತ್ತು ನಾಗರಾಜ್ ಮೇಲೆ ಅನಂತ್ ಹಾಗೂ ಬಸವ ಹಲ್ಲೆಗೆ ಮುಂದಾಗಿದ್ದಾರೆ. ಈ ವೇಳೆ ಅತ್ತಿಬೆಲೆ ಇನ್ಸ್ಪೆಕ್ಟರ್ ಸತೀಶ್ ಮತ್ತು SI ಹರೀಶ್ ಫೈರಿಂಗ್ ಮಾಡಿದ್ದಾರೆ. ಪ್ರಸಿದ್ಧ ರಾಜಕೀಯ ಮತ್ತು ಆರ್ಥಿಕ ತಜ್ಞ ಹಾಗೂ ವಿಮರ್ಶಕ ಎಸ್ ಗುರುಮೂರ್ತಿ ಭಾನುವಾರ ರಜನಿಕಾಂತ್ ಅವರನ್ನ ಭೇಟಿ ಮಾಡಿ ಮಾತುಕತೆ ನಡೆಸಿರುವುದು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಅನಾರೋಗ್ಯದ ಕಾರಣ ರಜನಿಕಾಂತ್ ರಾಜಕೀಯ ಪ್ರವೇಶಿಸುವುದಿಲ್ಲ ಎಂಬ ಬಗ್ಗೆ ಕೆಲವು ದಿನಗಳಿಂದ ಕೇಳಿಬರುತ್ತಿದ್ದ ಸುದ್ದಿಗಳ ಹಿನ್ನೆಲೆಯಲ್ಲಿ ಸುಮಾರು 90 ನಿಮಿಷಗಳ ಕಾಲ ಮಾತುಕತೆಯನ್ನ ನಡೆಸಿದ್ದಾರೆ. ಸಭೆಯ ಗೌಪ್ಯ ಮೂಲಗಳ ಪ್ರಕಾರ ಗುರುಮೂರ್ತಿ ಅವರು ರಜನಿಕಾಂತ್ ಅವರನ್ನ ರಾಜಕೀಯದಿಂದ ದೂರವಿಡುವ ಯೋಜನೆಗಳನ್ನ ಮರುಪರಿಶೀಲಿಸಬೇಕು ಎಂದು ತಿಳಿದುಬಂದಿದೆ. ಬಿಜೆಪಿ ಆಪ್ತರೆಂದೇ ಪರಿಗಣಿತರಾಗಿರುವ ಗುರುಮೂರ್ತಿ ತಮಿಳುನಾಡು ರಾಜಕೀಯದಲ್ಲಿ ಪ್ರಮುಖ ಪಾತ್ರ ವಹಿಸುವಂತೆ ಸೂಚಿಸಿದ್ದಾರೆ ಎನ್ನಲಾಗಿದೆ. ನಾಳೆ ಶಿರಾ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಗೆ ಮತದಾನ ನಡೆಯಲಿದ್ದು, ಮತದಾನವನ್ನ ಮುಕ್ತ ಮತ್ತು ನ್ಯಾಯಸಮ್ಮತವಾಗಿ ನಡೆಸಲು ಜಿಲ್ಲಾಡಳಿತ ಸಕಲ ಸಿದ್ಧತೆ ಕೈಗೊಂಡಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಡಾಕ್ಟರ್ ಕೆ ರಾಕೇಶ್ ಕುಮಾರ್ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಾಳೆ ಬೆಳಗ್ಗೆ 7ರಿಂದ ಸಂಜೆ 6 ಗಂಟೆವರೆಗೂ ಮತದಾನ ನಡೆಯಲಿದ್ದು, ಕ್ಷೇತ್ರದಲ್ಲಿ 1,10,281 ಪುರುಷರು ಮತ್ತು 1,05,434 ಮಹಿಳೆಯರು, ಇತರೆ 10 ಸೇರಿ ಒಟ್ಟು 2,15,725 ಮತದಾರರು ತಮ್ಮ ಹಕ್ಕನ್ನು ಚಲಾಯಿಸಲಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. ಮತದಾನಕ್ಕೆ 330 ಮತಗಟ್ಟೆಗಳನ್ನು ಸ್ಥಾಪಿಸಲಾಗಿದ್ದು, 64 ಕ್ರಿಟಿಕಲ್ ಮತಗಟ್ಟೆಗಳನ್ನು ಗುರುತಿಸಲಾಗಿದೆ. ನವೆಂಬರ್ 3ರ ಮಧ್ಯರಾತ್ರಿ 12 ಗಂಟೆಯವರೆಗೆ ಕಾಲಂ 140 ನಿಷೇಧಾಜ್ಞೆ ಜಾರಿಗೊಳಿಸಲಾಗಿದೆ ಎಂದು ಹೇಳಿದ್ದಾರೆ. ಶಿರಾ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಚುನಾವಣೆಯೂ ಕೂಡ ನವೆಂಬರ್ 3ನೇ ತಾರೀಕು ನಿಗದಿಯಾಗಿದೆ. ನವೆಂಬರ್ 3ನೇ ತಾರೀಕು ಸಮಯ ಬೆಳಗ್ಗೆ 7ರಿಂದ ಸಾಯಂಕಾಲ 6 ಗಂಟೆವರೆಗೂ ಮತದಾನಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಸೊ ಈ ಒಂದು ಮತದಾನದ ದಿವಸದಿಂದ ಹಿಂದಿನ 72 ಗಂಟೆ 48 ಗಂಟೆಗಳಿಗೆ ನಾವು ಚುನಾವಣಾ ಆಯೋಗಕ್ಕೆ ಒಂದಷ್ಟು ವರದಿಗಳನ್ನ ಮತ್ತು ಒಂದಷ್ಟು ಕಾಂಪ್ಲೈನ್ಸ್ ರಿಪೋರ್ಟ್ನ ಕಳಿಸ್ಕೊಡ್ಬೇಕು. ಅದರಲ್ಲಿ ಬಹಳ ಪ್ರಮುಖವಾದ ವಿಷಯ ಏನಂತ ಹೇಳಿದ್ರೆ 144 ಸೆಕ್ಷನ್ ಹೊರಡಿಸುವಂಥದ್ದು. ಸೊ ಈಗಾಗಲೇ 144 ಸೆಕ್ಷನ್ನ ನಾವು ಈಗಾಗಲೇ ಹೊರಡಿಸಿದ್ದೇವೆ ಶಿರಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ. ಹಾಗೂ ಭಾಳ ಪ್ರಮುಖವಾದ ವಿಷಯ ಇನ್ನೊಂದು ಏನಂತ ಹೇಳಿದ್ರೆ, ಕ್ಯಾಂಪೇನಿಂಗ್ ಆ್ಯಕ್ಟಿವಿಟಿ ಏನಿದೆ 48 ಗಂಟೆಗಳು ಅಂದರೆ ಫ್ರಮ್ ದ ಡೇಟ್ ಆ್ಯಂಡ್ ಟೈಮ್ ಆಫ್ ಎಂಡ್ ಆಫ್ ಪೋಲಿಂದ ಏನು ಇದು ಪ್ರಚಾರ ಮಾಡುವಂಥದ್ದು, ಬಹಿರಂಗ ಪ್ರಚಾರ ಮಾಡುವಂಥದ್ದು ಏನಿದೆ ಅದು ಮುಕ್ತಾಯ ಆಗ್ತದೆ. ಅಂದರೆ ಇವತ್ತು 6 ಗಂಟೆಗೆ ಬಹಿರಂಗವಾಗಿ ಪ್ರಚಾರ ಮಾಡಲಿಕ್ಕೆ ಸಮಯ ಮುಕ್ತಾಯ ಆಗ್ತದೆ. ಈಗಾಗಲೇ ನಾವು ಯಾವುದೇ ರೀತಿಯಾದ ಪರ್ಮಿಷನ್ಸ್ ಕೊಟ್ಟಿಲ್ಲ. ಸೊ ನಾಳೆಯಿಂದ ಬಹಿರಂಗ ಪ್ರಚಾರ ಏನಿದೆ ಡೋರ್ ಟು ಡೋರ್ ಕ್ಯಾಂಪೇನಿಂಗ್ ಮಾತ್ರ ಅವಕಾಶ ಇದೆ. ಅದು 5 ಜನಕ್ಕೆ ಮಾತ್ರ ಸೀಮಿತವಾಗಿರ್ತದೆ. ಮತ್ತು ಯಾರು ಈ ಒಂದು ಚುನಾವಣಾ ಕ್ಷೇತ್ರದ ಮತದಾರರಲ್ಲ
ಅವರು ನಾವು ಆ ಒಂದು ಕ್ಷೇತ್ರದಿಂದ ಹೊರಗೆ ಹಾಕಬೇಕಾಗ್ತದೆ. ಅದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಪೊಲೀಸ್ ಅಧಿಕಾರಿಗಳ ಮುಖಾಂತರ ಹಾಗೂ ನಮ್ಮ ಫ್ಲೈಯಿಂಗ್ ಸ್ಕ್ವಾಡ್ಗಳ ಮುಖಾಂತರ ನಮ್ಮ ಹೋಟೆಲ್ಸ್ ಆಗಿರ್ಬೋದು, ಲಾಡ್ಜಸ್ ಆಗಿರ್ಬೋದು, ಅಥವಾ ಸಮುದಾಯ ಭವನಗಳಾಗಿರ್ಬೋದು, ಅಥವಾ ಚೌಲ್ಟ್ರಿಗಳಾಗಿರ್ಬೋದು, ಇಂತಹ ಒಂದು ಜಾಗಗಳಲ್ಲಿ ಏನು ಹೆಚ್ಚಿಗೆ ಜನ ಬೇರೆ ಕ್ಷೇತ್ರದಿಂದ, ಚುನಾವಣಾ ಕ್ಷೇತ್ರದಿಂದ ಏನು ಬಂದು ತಂಗಿದ್ದಾರೆ ಅವ್ರನ್ನ ನಾವು ಅಲ್ಲಿಂದ ಹೊರ ಹಾಕ್ತಾ ಇದ್ದೇವೆ. ಹಾಗೂ ನಿಮ್ಮ ಪತ್ರಿಕಾ ಮಾಧ್ಯಮದವರ ಮುಖಾಂತರನೂ ಕೂಡ ನಾನು ಈ ಒಂದು ವಿಷಯನ ಅವ್ರಿಗೆ ತಲುಪಿಸಲಿಕ್ಕೆ ಇಚ್ಛೆ ಪಡಿಸ್ತಾ ಇದ್ದೇನೆ. ಯಾರಾದರೂ ಆ ಒಂದು ಕ್ಷೇತ್ರದ ಮತದಾರರು ಅಲ್ಲ ಆಗಿದ್ದರೆ ಯಾವುದೇ ಕಾರಣಕ್ಕೂ ಚುನಾವಣಾ ಪ್ರಚಾರಕ್ಕೆ ಅವರು ಆ ಕ್ಷೇತ್ರದಲ್ಲಿ ತಂಗಲಿಕ್ಕೆ ಅವಕಾಶ ಇಲ್ಲ. ಮತದಾರರು ಕಡ್ಡಾಯವಾಗಿ ಮಾಸ್ಕ್ ಹಾಕ್ಕೊಂಡು ಬರಬೇಕಾಗ್ತದೆ. ಮಾಸ್ಕ್ ಹಾಕೊಳ್ಳದಲ್ಲೇ ಅವ್ರಿಗೆ ನಾವು ಅಲ್ಲಿ ಮತಗಟ್ಟೆ ಕೇಂದ್ರದೊಳಗಡೆ ನಾವು ಬಿಡೋದಿಲ್ಲ. ಅದರಲ್ಲೂ ಕೂಡ ಭಾಳ ಪ್ರಮುಖವಾದ ಏನಂತ ಹೇಳಿದ್ರೆ, ತಮ್ಮ ಮತವನ್ನು ಚಲಾಯಿಸಲಿಕ್ಕೆ ಒಂದು ರೈಟ್ ಹ್ಯಾಂಡ್ ಗ್ಲೌವ್ ಕೂಡ ನಾವು ಕೊಡ್ತೇವೆ ಅಲ್ಲಿ. ಸೊ ಅಲ್ಲಿ ಆಶಾ ಕಾರ್ಯಕರ್ತೆ ಆಗಿರ್ಬೋದು, ಅಂಗನವಾಡಿ ಕಾರ್ಯಕರ್ತೆ ಆಗಿರ್ಬೋದು, ಅಥವಾ ANM ಆಗಿರ್ಬೋದು, ಮೂರಲ್ಲಿ ಒಬ್ಬರು ವ್ಯಕ್ತಿನ ನಾವು ಪ್ರತಿಯೊಂದು ಬೂತ್ನಲ್ಲೂ ಕೂಡ ಒಬ್ಬರು ಅಥವಾ ಇಬ್ಬರು ಸಿಬ್ಬಂದಿಗಳನ್ನ ನಾವು ಇದೇ ಒಂದು ಪ್ರಕ್ರಿಯೆ ಮಾಡಲಿಕ್ಕೆ ನಾವು ಈ ಒಂದು ಮತಗಟ್ಟೆನಲ್ಲಿ ನಾವು ನೇಮಕ ಮಾಡಿದ್ದೇವೆ. ಸೊ ಅವ್ರು ಬಂದ ಕೂಡಲೇ ಅವರ ಒಂದು ಟೆಂಪ್ರೇಚರ್ ಏನಿದೆ ಚೆಕ್ ಮಾಡ್ತಾರೆ. ಸೊ ಟೆಂಪ್ರೇಚರ್ನಲ್ಲಿ ಅಕಸ್ಮಾತಾಗಿ ಏನಾದರೂ 99.5ಕ್ಕಿಂತ ಹೆಚ್ಚಿಗೆ ಟೆಂಪ್ರೇಚರ್ ಏನಾದರೂ ಇತ್ತು ಅಂತ ಹೇಳಿದ್ರೆ ಅವ್ರಿಗೆ ಒಂದು ಟೋಕನ್ ಕೊಟ್ಬಿಟ್ಟು ಸಾಯಂಕಾಲ 5ರಿಂದ 6 ಗಂಟೆಗೆ ಬಂದು ತಮ್ಮ ಮತವನ್ನು ಚಲಾಯಿಸಬೇಕು ಅಂತ ಹೇಳ್ಬಿಟ್ಟು ರಿಕ್ವೆಸ್ಟ್ ಮಾಡ್ತಾರೆ. ಸೊ ಅದರಿಂದ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಾಗ ಸ್ವಲ್ಪ ಹೆಚ್ಚಿಗೆ ಪ್ರಚಾರ ಕೊಡಬೇಕು. ಯಾಕಂತ ಹೇಳಿದ್ರೆ ಇದು ಕೋವಿಡ್ ಸಿಂಪ್ಟಮ್ ಆಗಿರ್ಬೋದು, ಅವ್ರು ಪಾಸಿಟಿವ್ ಆಗದೇ ಇದ್ರೂ ಸಹ ದೇರ್ ಇಸ್ ಎ ಪಾಸಿಬಿಲಿಟಿ ಅವರು ಕೋವಿಡ್ ಪಾಸಿಟಿವ್ ಆಗಿದ್ದು ಅವ್ರಿಗೆ ಸಿಂಪ್ಟಮ್ಸ್ ಇರೋ ಕಾರಣ ಅದನ್ನು ಚೆಕ್ ಮಾಡಿ ಅವ್ರು ಟೋಕನ್ ಕೊಟ್ಟು ಕಳಿಸಿದ ನಂತರ 5ರಿಂದ 6 ಗಂಟೆ ಸಮಯದಲ್ಲಿ ಬಂದ್ಬಿಟ್ಟು ಅವರು ತಮ್ಮ ಮತವನ್ನು ಚಲಾಯಿಸಬೇಕಾಗ್ತದೆ. ಈಗಾಗಲೇ ನಾಳೆ ಮಸ್ಟ್ರಿಂಗ್ಗೆ ನಮ್ಮ ಪೊಲೀಸ್ ಸಿಬ್ಬಂದಿ ಇವ್ರ ಜೊತೆ ಸೇರಿಕೊಂಡು ಸಂಬಂಧಪಟ್ಟ ಮತಗಟ್ಟೆಗಳಿಗೆ ತೆರಳಿರ್ತಾರೆ. ಇವತ್ತು ಆಲ್ರೆಡಿ ನಮ್ಮ ರೋಲ್ ಕಾಲ್ ಆಗ್ತಾಯಿದೆ. ಸೊ ಎಲ್ಲ ನಾವು ಅಡ್ಮಿನಿಸ್ಟ್ರೇಷನ್ ಜೊತೆ ಕೋಆರ್ಡಿನೇಷನಲ್ಲಿ ಇಟ್ಕೊಂಡು ಕೆಲಸ ಮಾಡ್ತಾಯಿದ್ವಿ. ಯಾವುದೇ ಥರ ಗೊಂದಲ ಇಲ್ಲ. ಚೆಕ್ ಪೋಸ್ಟು ಮತ್ತು ಫೈನಲ್ ಡೇ ಕೂಡ ಕಂಪ್ಲೀಟ್ 10 ಚೆಕ್ ಪೋಸ್ಟು ವರ್ಕ್ ಆಗ್ತವೆ. ನಮ್ಮ ಪೊಲೀಸ್ ಸಿಬ್ಬಂದಿ ಕೂಡ ಇರ್ತಾರೆ. ಅದೇ ಥರ FST ಕೂಡ ಅವತ್ತು ರನ್ ಆಗುತ್ತೆ. ಸೊ ಇವತ್ತು ನಮಗೆ 48 ಅವರ್ಸ್ ಒಳಗಡೆ, ಇವತ್ತು ಈವ್ನಿಂಗಿಂದ ಬಿಫೋರ್ ದಿಸ್ 48 ಅವರ್ಸ್ ಟೈಮಿಂಗಲ್ಲಿ ನಾವು ಬೇರೆ ಕ್ಷೇತ್ರದ ಇವರು ಪ್ರಚಾರಕ್ಕಾಗಲಿ ಅಥವಾ ಜನರು ಶಿರಾದಲ್ಲಿ ಇರೋಂಗಿಲ್ಲ. ಸೊ ಅದರ ಪ್ರಕಾರ ನಾವು ಈಗಾಗಲೇ ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ ನಮ್ಮ ಆಫೀಸರ್ಸ್ಗೆ. ಸೊ ವಿ ವಿಲ್ ಬಿ ಸೆಂಡಿಂಗ್ ದಮ್ ಔಟ್ ಆ್ಯಸ್ ವೆಲ್ ಆಸ್ ಎನ್ಫೋರ್ಸಿಂಗ್ 144. ದೀಸ್ 2 ಆರ್ ಅವರ್ ಇಂಪಾರ್ಟೆಂಟ್ ಥಿಂಗ್ಸ್ ಈಗ. ಸೊ ಎಲ್ಲ ಸಿದ್ಧತೆಗಳು ನಮ್ಮ ಪೊಲೀಸ್ ಇಲಾಖೆಯಿಂದ ಆಗಿದೆ. ವಿ ಆರ್ ಹೋಪ್ಫುಲ್ ದಟ್ ವಿ ವಿಲ್ ಡೂ ದಿಸ್ ಎಲೆಕ್ಷನ್ ವೆರಿ ಪೀಸ್ಫುಲ್. ಮಾಲೂರು ತಾಲೂಕಿನ ತಿಮ್ಮಸಂದ್ರ ಗ್ರಾಮದ ಬಳಿ ಭಾನುವಾರ ರಾಷ್ಟ್ರಧ್ವಜ ಸುಟ್ಟು ಅಗೌರವ ತೋರಿದ್ದ ಟಿಪ್ಪರ್ ಚಾಲಕ ಸತ್ಯೇಂದ್ರ ಕುಮಾರ್ ಯಾದವ್ ಎಂಬುವರನ್ನ ಸ್ಥಳೀಯರು ಹಾಗೂ ವಿವಿಧ ಸಂಘಟನೆಗಳ ಸದಸ್ಯರು ಹಿಗ್ಗಾಮುಗ್ಗಾ ಥಳಿಸಿ ಪೊಲೀಸರ ವಶಕ್ಕೆ ಒಪ್ಪಿಸಿದ್ದಾರೆ. ಉತ್ತರ ಪ್ರದೇಶ ಮೂಲದ ಸತ್ಯೇಂದ್ರ ಕುಮಾರ್ ರಾಷ್ಟ್ರಧ್ವಜ ಸುಟ್ಟಿರುವ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಬೆಳಗ್ಗೆಯಿಂದ ಹರಿದಾಡ್ತಾ ಇತ್ತು. ಈ ವಿಡಿಯೋ ನೋಡಿ ಆಕ್ರೋಶಗೊಂಡ ತಿಮ್ಮಸಂದ್ರ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಜನರು ಸತ್ಯೇಂದ್ರ ಕುಮಾರ್ನನ್ನ ಹಿಡಿದು ಥಳಿಸಿ ಮೆರವಣಿಗೆಯನ್ನ ಮಾಡಿದ್ದಾರೆ. ಅಲ್ಲದೆ ಸತ್ಯೇಂದ್ರ ಕುಮಾರ್ ಕೈಗೆ ರಾಷ್ಟ್ರಧ್ವಜ ಮತ್ತು ನಾಡಧ್ವಜ ಕೊಟ್ಟು ಭಾರತಾಂಬೆಗೆ ಜೈಕಾರ ಹಾಕಿಸಿದ್ದಾರೆ. ಮೆರವಣಿಗೆಯ ವೇಳೆ ಪೊಲೀಸರ ಸಮ್ಮುಖದಲ್ಲೇ ಆರೋಪಿಯನ್ನು ಎಳೆದಾಡಿ ಥಳಿಸಿದ್ದಾರೆ. ಘಟನೆ ಸಂಬಂಧ ಕದಂಬ ಕನ್ನಡ ಕಲಾ ಸಂಘದ ಸದಸ್ಯರು ನೀಡಿದ ದೂರು ಆಧರಿಸಿ ಮಾಸ್ತಿ ಪೊಲೀಸರು ಸತ್ಯೇಂದ್ರ ಕುಮಾರ್ನನ್ನ ಬಂಧಿಸಿದ್ದಾರೆ. ಭಾರೀ ಮಳೆಯಿಂದಾಗಿ ತತ್ತರಿಸಿದ ರಾಜ್ಯದ ಜನತೆಗೆ ಮತ್ತೊಂದು ಬಿಗ್ ಶಾಕ್ ಎದುರಾಗಿದೆ. ನವೆಂಬರ್ 4ರ ನಂತರ ರಾಜ್ಯದಲ್ಲಿ ಮತ್ತೆ 3 ದಿನಗಳ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಅರಬ್ಬಿ ಸಮುದ್ರ ಮತ್ತು ಬಂಗಾಳ ಕೊಲ್ಲಿಯಲ್ಲಿ ಮೇಲ್ಮೈ ಸುಳಿಗಾಳಿ ಉಂಟಾಗಿರುವ ಪರಿಣಾಮ ನವೆಂಬರ್ 4ರಿಂದ 3 ದಿನಗಳ ಕಾಲ ರಾಜ್ಯದಲ್ಲಿ ಮತ್ತೆ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ರಾಜ್ಯದ ಕರಾವಳಿ, ಮಲೆನಾಡು ಹಾಗೂ ದಕ್ಷಿಣ ಒಳನಾಡಿನಲ್ಲಿ ನವೆಂಬರ್ 4ರಿಂದ ಸಾಧಾರಣ ಮಳೆಯಾಗಲಿದ್ದು, ನವೆಂಬರ್ 4ರ ನಂತರ ಉತ್ತರ ಕರ್ನಾಟಕ ಹೊರತುಪಡಿಸಿ ರಾಜ್ಯದ ಬಹುತೇಕ ಭಾಗಗಳಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ರಾಜ್ಯದಲ್ಲಿ ಶಾಲೆಗಳನ್ನು ಪುನರಾರಂಭಿಸುವ ಬಗ್ಗೆ ಇಂದು ಮಹತ್ವದ ನಿರ್ಧಾರ ಪ್ರಕಟವಾಗಲಿದೆ ಎನ್ನಲಾಗಿತ್ತು. ಈ ನಿಟ್ಟಿನಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಆಯುಕ್ತರು ಸಭೆ ನಡೆಸಲು ಮುಂದಾಗಿದ್ದರು. ಆದರೆ ಇದೀಗ ತಾಂತ್ರಿಕ ಕಾರಣಗಳಿಂದಾಗಿ ಈ ಸಭೆ ಮುಂದೂಡಿಕೆಯಾಗಿದೆ. ಕೊರೋನಾ ಆತಂಕದ ನಡುವೆ ಶಾಲೆಗಳನ್ನು ಪುನರಾರಂಭಿಸುವ ನಿಟ್ಟಿನಲ್ಲಿ ಇಂದು ಶಿಕ್ಷಣ ಇಲಾಖೆ ಮಹತ್ವದ ಸಭೆ ನಡೆಸಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಅಧಿಕಾರಿಗಳ ಜೊತೆ ಚರ್ಚಿಸಿ ಅಂತಿಮ ನಿರ್ಧಾರವನ್ನು ಕೈಗೊಳ್ಳಲು ಮುಂದಾಗಿತ್ತು. ಆದರೆ ನೆಟ್ವರ್ಕ್ ಸಮಸ್ಯೆಯಿಂದಾಗಿ ಅಧಿಕಾರಿಗಳ ಸಂಪರ್ಕ ಸಾಧ್ಯವಾಗದೇ ಇರುವ ಕಾರಣ ಶಿಕ್ಷಣ ಇಲಾಖೆ ಸಭೆಯನ್ನು ನಾಳೆಗೆ ಮುಂದೂಡಿಕೆಯಾಗಿದೆ. ಹೀಗಾಗಿ ರಾಜ್ಯದಲ್ಲಿ ಶಾಲೆಗಳ ಪುನರಾರಂಭದ ಬಗ್ಗೆ ನಾಳೆ ಮಹತ್ವದ ನಿರ್ಧಾರ ಹೊರಬೀಳಲಿದೆ. ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ರಬಕವಿಯ ವಿದ್ಯಾನಗರದಲ್ಲಿರುವ ಮಾಜಿ ಸಚಿವೆ ನಟಿ ಉಮಾಶ್ರೀ ಅವರ ಮನೆಯಲ್ಲಿ ಕಳ್ಳತನ ಮಾಡಲಾಗಿದೆ.
ಮನೆಯ ಬಾಗಿಲನ್ನು ಮುರಿದು ಒಳನುಗ್ಗಿರುವ ಕಳ್ಳರು ಅಪಾರ ಪ್ರಮಾಣದ ವಸ್ತು ಹಾಗೂ ಹಣ ಹೋಗಿರಬಹುದು ಎಂಬ ಶಂಕೆ ವ್ಯಕ್ತವಾಗಿದೆ. ಸ್ಥಳಕ್ಕೆ ದೌಡಾಯಿಸಿದ ಸಿಪಿಐ ಕರುಣೇಸಿ ಗೌಡ ಮತ್ತು ಪಿಎಸ್ಐ ವಿಜಯ್ ಕುಮಾರ್ ಕಂಬಾಳೆ ಪರಿಶೀಲನೆ ನಡೆಸಿದ್ದು ಆರೋಪಿಗಳಿಗಾಗಿ ಬಲೆ ಬೀಸಿದ್ದಾರೆ. ತೆರದಾಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನ ಪ್ರಾರಂಭಿಸಿದ್ದಾರೆ. ರಾಯಚೂರು ಜಿಲ್ಲೆಯ ಸಿಂಧನೂರು ನಗರದ ಪಿಡಬ್ಲ್ಯೂಡಿ ಕ್ಯಾಂಪ್ನಲ್ಲಿ ಯಲ್ಲಮ್ಮ ದೇವಸ್ಥಾನದಿಂದ 50ಕ್ಕೂ ಅಧಿಕ ಪಾಲಕರು ದುದ್ದುಪುಡಿ ಶಿಕ್ಷಣ ಸಂಸ್ಥೆ ವಿರುದ್ಧ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿವರೆಗೆ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ದುದ್ದುಪುಡಿ ಶಿಕ್ಷಣ ಸಂಸ್ಥೆ ಆಡಳಿತ ಮಂಡಳಿಯು ಪಾಲಕರ ಸಭೆ ನಡೆಸಿ ಪೂರ್ಣ ಪ್ರಮಾಣದಲ್ಲಿ ನಿಮ್ಮ ಮಕ್ಕಳ ಶುಲ್ಕವನ್ನು ಪಾವತಿಸಬೇಕು, ಇಲ್ಲವಾದಲ್ಲಿ ನಿಮ್ಮ ಮಕ್ಕಳನ್ನ ಪಾಸ್ ಮಾಡುವುದಿಲ್ಲ ಎಂದು ಹೆದರಿಸುತ್ತಿದ್ದಾರೆ. ಈ ಮಹಾಮಾರಿ ಕೊರೋನಾದಿಂದ ಆರ್ಥಿಕ ಸಂಕಷ್ಟವನ್ನು ಅನುಭವಿಸುತ್ತಾ ಇದ್ದೇವೆ. ದಯಮಾಡಿ ಶುಲ್ಕದಲ್ಲಿ ರಿಯಾಯಿತಿ ಕಲ್ಪಿಸಬೇಕು. ಜೊತೆಗೆ ಶಿಕ್ಷಣ ಇಲಾಖೆ ಆಯುಕ್ತರ ನಿರ್ದೇಶನದ ನಿಯಮ ಉಲ್ಲಂಘನೆ ಮಾಡಿದ ದುದ್ದುಪುಡಿ ಶಿಕ್ಷಣ ಸಂಸ್ಥೆ ಮೇಲೆ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ. ಅವ್ರು ಅಂದಿದ್ದನ್ನ ನಾವು ಕೇಳೋದು ಬೇಡ. ನಾವು ಹೋಗಿ ಸ್ವಂತ ನಮಗೆ ಅನುಭವ ಆಗಿದೆ. ಅಲ್ಲ ಅವ್ರು ಹೇಳಿದಾರ ಫಸ್ಟ್ ಸ್ಕೂಲ್ ಫೀಸ್ ಕಟ್ಟಲಿಲ್ಲ ಅಂದರೆ ಎಲ್ಲರನ್ನ ಫೇಲ್ ಮಾಡ್ತೀನಿ, ಯಾಕೆ ಕಟ್ಟಲ್ಲ ಎಲ್ಲರನ್ನ ಫೇಲ್ ಮಾಡಿಬಿಡ್ತೀನಿ. ಆಮೇಲೆ ಗೌರ್ಮೆಂಟ್ ಅಟೆಂಡೆನ್ಸ್ ಕೊಡಲ್ಲ ನಾವು. ನಾನು ಮಾತಾಡ್ತೀನಿ. ಬೇರೆ ಮೊಬೈಲ್ ಸಣ್ಣದೈತಿ ಬರಲ್ಲ ಅಂತಂದು ಹೇಳಿದ್ರೆ ಇವರು ನಿಂತಿಪ್ಪಲಪ್ಪ, ನಾನೇನು ಮಾಡ್ಲಕ್ಕ ಆನ್ಲೈನ್ ಕ್ಲಾಸ್ ನೀನು ಕೇಳಿಲ್ಲ ಅಂದ್ರೆ ನಾನೇನು ಮಾಡಲಿ? ಫೀಸ್ ಕಟ್ ನೀನು ಕಟ್ಟಿದ್ರೆ 20 ವರ್ಷ ಪ್ರಾಫಿಟ್ ಇರೋದು 1 ವರ್ಷ ನಡೆಸೋದಲ್ಲ ಸರ್. ಮತ್ತೆ ಪೂರ್ತಿ ಪೇಮೆಂಟ್ ಮಾಡ್ತಿಲ್ಲ ಯಾರು. ಇಷ್ಟು ವರ್ಷ ನಾವು ಸ್ಕೂಲಿನ ಇದ್ರ ಬಗ್ಗೆ ಕೇಳ್ತಾ ಇದ್ದರೆ ಅವರು ಬಿಲ್ಡಿಂಗ್ ಲೋನ್ ಇದೆ, ಬಸ್ಸಿನ ಲೋನ್ ಇದೆ, ಅದನ್ನು ಯಾರು ತಮ್ಮ ಸಮಸ್ಯೆ ಹೇಳ್ತಾ ಇದ್ದಾರೆ. ಅವರೆಲ್ಲ ಪಾಲಕರ ಸಮಸ್ಯೆ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಗೌರ್ಮೆಂಟ್ ಆದೇಶ ಇರೋದು ಫಸ್ಟ್ ಟರ್ಮ್ ಫೀಸ್ ಅಂತ ಹೇಳ್ಯಾರ. ಫಸ್ಟ್ ಟರ್ಮ್ ಫೀಸೇ 80% ಇದೆ ಅವರು. ಫಸ್ಟ್ ಟರ್ಮ್ ಫೀಸೇ ನಾವು ಅದರಲ್ಲಿ ಎಲ್ಲರ ಪಾಲಕರೇನು 50% ಕಟ್ತೀವಿ. ಟೋಟಲ್ ಇಯರ್ಲಿ ಫೀಸ್ 50% ಕಟ್ತೀವಿ. ಅದಕ್ಕಿಂತ ಹೆಚ್ಚಿಗೆ ಶುಲ್ಕ ಭರಿಸ್ಲಿಕ್ಕೆ ಆಗೋದಲ್ಲ. ಎಲ್ಲರ ಪರಿಸ್ಥಿತಿ ಬೆಳೆ ನಾಶ ಆಗಿದ್ದಾವೆ. ಎಲ್ಲ ಬೆಳೆ ರೈತರದು ಎಲ್ಲ ಬೆಳೆ ಮಳೆ ಜಾಸ್ತಿ ಆಗಿ ಬೆಳೆ ಕೂಡ ಇದಿಲ್ಲ, ಲಾಸ್ ಆಗಿದ್ದಾವೆ. ಬಿಸ್ನೆಸ್ಸನ್ನು ಅಷ್ಟಿದೆ, ಕೆಲವೊಂದು ಜಾಬ್ ಕಳ್ಕೊಂಡಿದ್ದಾರೆ. ನೆಕ್ಸ್ಟ್ ಮಾತ್ರ ನಿಮ್ಮ ಹುಡುಗರು ಫೀ ಕಟ್ಟಲಿಲ್ಲ ಅಂದರೆ ನಾವು ಪ್ರಮೋಟ್ ಮಾಡಲ್ಲ. ಆಮೇಲೆ ಆನ್ಲೈನ್ ಕ್ಲಾಸ್ ರದ್ದತಿ. ಯಾರಂದ್ರೆ ಇದು ಅವರೇ ಕೃಷ್ಣಮೂರ್ತಿ ಅವರು, ಕೃಷ್ಣಮೂರ್ತಿ ಸರ್ ವ್ಯವಸ್ಥಾಪಕರು. ಅವಳಿ ನಗರ ಸ್ಮಾರ್ಟ್ ಸಿಟಿ ಯೋಜನೆಗೆ ಆಯ್ಕೆಯಾಗಿ 4-5 ವರ್ಷಗಳು ಕಳೆದಿವೆ. ಆದರೂ ಸ್ಮಾರ್ಟ್ ಸಿಟಿ ಮಾತ್ರ ಆಗ್ತಾ ಇಲ್ಲ. ಇಲಾಖೆ ಕೈಗೊಂಡಿರುವ ಕಾಮಗಾರಿಗಳು ಯೋಜನೆಗಳು ಮಾತ್ರ ಪೂರ್ಣಗೊಳ್ತಾ ಇಲ್ಲ. ಸದ್ಯ ಸ್ಮಾರ್ಟ್ ಸಿಟಿ ಸೋಲಾರ್ ಯೋಜನೆಯ ಟೆಂಡರ್ ಕರೆದರೂ ಯಾರೂ ಮುಂದೆ ಬರದೇ ಇರೋದು ಇಲಾಖೆಯಲ್ಲಿ ಗೊಂದಲದ ಪರಿಸ್ಥಿತಿಯಾಗಿದೆ. ಹುಬ್ಬಳ್ಳಿ ಧಾರವಾಡ ಸ್ಮಾರ್ಟ್ ಸಿಟಿ ಯೋಜನೆ ಸದ್ಯಕ್ಕೆ ಹಳ್ಳ ಹಿಡಿದಿದೆ. ಸ್ಮಾರ್ಟ್ ಸಿಟಿ ಕೈಗೊಂಡಿರೋ ಯಾವುದೇ ಯೋಜನೆಗಳು ನಿರೀಕ್ಷಿತ ಸಮಯದೊಳಗಡೆ ಕಾಮಗಾರಿಯನ್ನ ಮುಗಿಸ್ತಾ ಇಲ್ಲ. ಹೀಗಾಗಿ ಸರ್ಕಾರದ ಬೊಕ್ಕಸಕ್ಕೂ ಹಾನಿ ಮಾಡುವುದಲ್ಲದೆ ಸದ್ಯ ಜನರ ಜೀವಕ್ಕೂ ಕುತ್ತು ತರುತ್ತಾ ಇದೆ. ಕಳೆದ ತಿಂಗಳಷ್ಟೇ ಇದೇ ಸ್ಮಾರ್ಟ್ ಸಿಟಿಯ ಮಳೆ ನೀರು ಕೊಯ್ಲು ಯೋಜನೆಯ ಗುಂಡಿಗೆ ಬಿದ್ದು 8 ವರ್ಷದ ಬಾಲಕಿ ಮೃತಪಟ್ಟಿದ್ದು ಎಲ್ಲರಿಗೂ ಗೊತ್ತಿರುವ ವಿಚಾರ. ಈ ಮಧ್ಯೆ ಸ್ಮಾರ್ಟ್ ಸಿಟಿ ಕಂಪನಿ ಸದ್ಯ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದ ಅನೇಕ ಸರ್ಕಾರಿ ಕಟ್ಟಡಗಳ ಮೇಲೆ ಸೋಲಾರ್ ಪ್ಯಾನೆಲ್ ಅಳವಡಿಸುವ ಯೋಜನೆಯನ್ನ ಕೈಗೊಂಡಿತ್ತು. ಆದರೆ ಸ್ಮಾರ್ಟ್ ಸಿಟಿ ಯೋಜನೆಯಡಿ 4-5 ಬಾರಿ ಟೆಂಡರ್ ಕರೆದರೂ ಯಾವುದೇ ಗುತ್ತಿಗೆದಾರರು ಟೆಂಡರ್ನಲ್ಲಿ ಭಾಗವಹಿಸ್ತಾ ಇಲ್ಲ. ಕಾರಣ ಕೇಳಿದ್ರೆ ಸೋಲಾರ್ನಿಂದ ಉತ್ಪತ್ತಿಯಾದ ವಿದ್ಯುತ್ತನ್ನ ಕಡಿಮೆ ಬೆಲೆಗೆ ಖರೀದಿ ಮಾಡೋ ಕುರಿತು ಒಪ್ಪಂದ ಮಾಡಿಕೊಳ್ಳುವ ಕರಾರು ಇದೆ. ಸ್ಮಾರ್ಟ್ ಸಿಟಿ ಯೋಜನೆ ಪ್ರಕಾರ 3.57 ಪೈಸೆ ಪ್ರತಿ ಯೂನಿಟ್ಗೆ ಕೊಡಬೇಕು ಎನ್ನೋ ಒಪ್ಪಂದ ಕೂಡ ಇದೆಯಂತೆ. ಹೀಗಾಗಿ ಸದ್ಯ ಯಾರೂ ಕೂಡ ಟೆಂಡರ್ ಖರೀದಿಗೆ ಮುಂದಾಗ್ತಾ ಇಲ್ಲ. ಹೀಗಾಗಿ ಸದ್ಯ ಸ್ಮಾರ್ಟ್ ಸಿಟಿ ವಿರುದ್ಧ ಸ್ಥಳೀಯ ಇನ್ನಿತರ ಇಲಾಖೆಯ ಅಧಿಕಾರಿಗಳು ಕೂಡ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಕೈಗೆತ್ತಿಕೊಂಡಿರೋ ಕಾಮಗಾರಿ ಅರ್ಧಕ್ಕೆ ಬಿಡುತ್ತಿರುವುದರಿಂದ ಸದ್ಯ ನಗರದ ಸೌಂದರ್ಯ ಹಾಳಾಗ್ತಾ ಇದೆ. ಅಷ್ಟೇ ಅಲ್ಲದೆ ಸಾರ್ವಜನಿಕರ ತೆರಿಗೆ ಹಣ ಕೂಡ ಪೋಲಾಗ್ತಾ ಇದೆ. ಆದರೆ ಸ್ಮಾರ್ಟ್ ಸಿಟಿ ಅಧಿಕಾರಿಗಳು ಮಾತ್ರ ನಾವು ಇನ್ನೊಮ್ಮೆ ಚರ್ಚಿಸಿ ಬೆಲೆ ನಿರ್ಧಾರ ಮಾಡ್ತೇವೆ ಎನ್ನುತ್ತಿದ್ದಾರೆ. ಸೋಲಾರ್ ಆಲ್ರೆಡಿ ನಾವು 4ರಿಂದ 6 ಸಲ ಟೆಂಡರ್ ಕರೆದಿದ್ದೀವಿ. ಯಾಕೆಂದರೆ ಇಲ್ಲಿ KERC ಏನು ರಾಜ್ಯ ಸರ್ಕಾರದ ಒಂದು ಆಯೋಗ ಇದೆ, KERC ರೇಟ್ಸ್ ₹3.52 ಇದೆ. ಇದಕ್ಕಿಂತ ಮೊದಲು ₹6.57 ಇತ್ತು. ಅವಾಗ ₹6.57 ಬಿಡ್ಡಿದಾರರು ಬರ್ತಾ ಇದ್ದರು. ಇವಾಗ ಒಂದು ಯೂನಿಟ್ ರೇಟ್ ಕಡಿಮೆ ಆಗಿದ್ದಕ್ಕೆ ಬಿಡ್ಡಿದಾರರು ಅಲ್ಲಿ ಬರಲಿಲ್ಲ. ನಮ್ಮದು ಶಿವಮೊಗ್ಗ, ದಾವಣಗೆರೆ, ಮಂಗಳೂರು ಎಲ್ಲ ಸ್ಮಾರ್ಟ್ ಸಿಟಿಗೆ ಇದೇ ತೊಂದರೆ ಆಯಿತು. ಇವಾಗ ಅವರು ನಮ್ಮ ಕೇಂದ್ರ ತಾಂತ್ರಿಕ ಸಮಿತಿ ಏನು ಸಲಹೆ ಕೊಟ್ಟಿದೆ ಅಂದರೆ, ಈಗ ನೀವು ಡಿಫರೆನ್ಸ್ ಅಮೌಂಟ್ VGF ಅಂತಾರೆ, ಅದಕ್ಕೆ ವೇರಿಯಬಲ್ ಗ್ಯಾಪ್ ಫಂಡಿಂಗ್, ಈಗ ಸುಮಾರು ₹5ರಿಂದ ₹6 ಅವರು ಕೋಟ್ ಮಾಡಿದರೆ ನೀವು ₹3.52 KERCದು
ಡಿಫರೆನ್ಸ್ ಅಮೌಂಟ್ ನಿಮ್ಮ ಸ್ಮಾರ್ಟ್ ಸಿಟಿ ಅಂದಾಜಲ್ಲಿ ಪ್ರಾವಿಷನ್ ಮಾಡಿಕೊಡಿ ಎಂದಿದ್ದಕ್ಕೆ ನಾವು ಟೆಂಡರ್ದಲ್ಲಿ ಪ್ರಾವಿಷನ್ ಮಾಡಿಕೊಂಡು ಅಪ್ರೂವಲ್ ತೊಗೊಂಡು ಟೆಂಡರ್ ಕರೆದಿದ್ವಿ. ಈಗ ನಮಗೆ ಇವರು ಬಿಡ್ದಾರಿ ಬರ್ತಾ ಇದ್ದಾರೆ. ಬಿಡ್ ಎವಾಲ್ಯೂಷನ್ ಪ್ರೊಸೆಸ್ಸಲ್ಲಿದೆ. ಇನ್ನು ಕೇಂದ್ರ ಸರ್ಕಾರದ ಆದೇಶದಂತೆ ಸ್ಮಾರ್ಟ್ ಸಿಟಿ ಯೋಜನೆಯಡಿ ವಿದ್ಯುತ್ ಉಳಿತಾಯ ಮಾಡೋಕೆ ಈ ಯೋಜನೆ ಮಾಡಲಾಗಿದ್ದು ಒಟ್ಟು 4,30,00,000 ವೆಚ್ಚದಲ್ಲಿ ಯೋಜನೆಯ ರೂಪುರೇಷೆ ಸಿದ್ಧವಾಗಿತ್ತು. ಅಲ್ಲದೆ ಹುಬ್ಬಳ್ಳಿ ಧಾರವಾಡ ಪಾಲಿಕೆ ವ್ಯಾಪ್ತಿಯ ಒಟ್ಟು 47 ಕಟ್ಟಡಗಳಲ್ಲಿ ಸೋಲಾರ್ ಪ್ಯಾನೆಲ್ ಅಳವಡಿಸಲು ಪ್ಲಾನ್ ಮಾಡಲಾಗಿತ್ತು. ಆದರೆ ಅದ್ಯಾವುದು ಕಾಮಗಾರಿ ಮುಗಿಯುವ ಲಕ್ಷಣಗಳು ಕಾಣ್ತಾ ಇಲ್ಲ. ಅದರಿಂದ ಸ್ಮಾರ್ಟ್ ಸಿಟಿ ಯೋಜನೆ ಕಾಮಗಾರಿಯನ್ನ ಆದಷ್ಟು ಬೇಗ ಪೂರ್ಣಗೊಳಿಸಿ ಸಾರ್ವಜನಿಕ ಆಗುತ್ತಿರುವ ತೊಂದರೆಯನ್ನ ಕಡಿಮೆ ಮಾಡಬೇಕು ಎಂದು ಮನವಿ ಮಾಡ್ತಾ ಇದ್ದಾರೆ. ವಿಶೇಷ ಅಧಿಕಾರಿಗಳು ಸ್ಮಾರ್ಟ್ ಸಿಟಿ ಲಿಮಿಟೆಡ್ ನೀವು 4,30,00,000 ಏನು ಅಂದಾಜು ವೆಚ್ಚನ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಿ. ಈ ವೆಚ್ಚದಲ್ಲಿ ನೀವು ಕಾಮಗಾರಿಯನ್ನು ಸ್ಟಾರ್ಟ್ ಮಾಡಬೇಕು ಅಂತ ಏನು ವಿಚಾರ ಮಾಡ್ತಾ ಇದ್ದೀರಿ. ಈ ವಿಚಾರ ಅವೈಜ್ಞಾನಿಕವಾಗಿದೆ. ಅನ್ಸೈಂಟಿಫಿಕ್ ರೀಸನ್ಗೋಸ್ಕರ ನಿಮ್ಮ ಕಾಂಟ್ರಾಕ್ಟ್ಗಳು ಯಾರೂ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ. ನಿರಾಸಕ್ತಿಯನ್ನು ಈ ಕಾಂಟ್ರಾಕ್ಟ್ಗಳಿಗೆ ತೋರಿಸ್ತಾ ಇದ್ದಾರೆ. ಪದೇ ಪದೇ ಕರೆದರೂ ಯಾರೂ ಬರ್ತಾ ಇಲ್ಲ ಅಂತಂದರೆ ಅದು ನಮ್ಮ ಅಧಿಕಾರಿಗಳ ತರ್ಕ ಅಥವಾ ಅವರ ಅವಿಶ್ವಾಸಕ್ಕೆ ಇದು ಒಂದು ಕನ್ನಡಿ ಅಂತ ಮಾದರಿ. ಆದಷ್ಟು ಬೇಗ ಈ 4,30,00,000 ಅಂದಾಜನ್ನು ನೀವೇನು ದರವನ್ನು ನೀವು ನಿಗದಿಪಡಿಸಿದ್ದೀರಿ, 45 HDMC ಕಾರ್ಯಾಲಯಗಳ ಮೇಲೆ ನೀವು ಅಳವಡಿಕೆ ಮಾಡಬೇಕಂತ ವಿಚಾರನ ಮಾಡಿದಿರಿ. ಆದಷ್ಟು ಬೇಗ ಸ್ಮಾರ್ಟ್ ಸಿಟಿ ಲಿಮಿಟೆಡ್ ಅವರು ಅದನ್ನು ಮರಿಚುಕ್ಕಿ ಮಾಡಲಾರದೆ, ಮರುಭೂಮಿಯಲ್ಲಿ ಮರಿಚುಕ್ಕಿ ಅಂತ ಕೆಲಸವನ್ನು ಮಾಡಲಾರದೆ ನಮಗೆ ಈ ಟೆಂಡರನ್ನು ಕರೆದು ಆದಷ್ಟು ಬೇಗ ಅಳವಡಿಸಿ ಹುಬ್ಬಳ್ಳಿ ಧಾರವಾಡ ಜನತೆಗೆ ಮುಕ್ತಿಯನ್ನು ಕೊಡಬೇಕಂತೇಳಿ ಕೇಳ್ಕೊಳ್ತೀವಿ. ಒಟ್ಟಿನಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ ವಿದ್ಯುತ್ ವೆಚ್ಚ ಕಡಿಮೆ ಮಾಡೋ ನಿಟ್ಟಿನಲ್ಲಿ ಸರ್ಕಾರ ಈ ಸ್ಮಾರ್ಟ್ ಸಿಟಿ ಯೋಜನೆಯಡಿ ಕೈಗೊಂಡಿರೋ ಟೆಂಡರ್ನಲ್ಲಿ ಈ ರೀತಿಯ ಗೊಂದಲಗಳಿಂದಾಗಿ ಗುತ್ತಿಗೆದಾರರು ಟೆಂಡರ್ ಪಡೆಯಲು ಹಿಂದೇಟು ಹಾಕುತ್ತಿರುವುದು ವಿಪರ್ಯಾಸವೇ ಸರಿ. ರಾಜು ಮುದುಗಲ್, ಎಕ್ಸ್‌ಪ್ರೆಸ್ ಟಿವಿ, ಹುಬ್ಬಳ್ಳಿ. ಶಾರ್ಟ್ ಸರ್ಕ್ಯೂಟ್ನಿಂದ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜು ಮುಂಭಾಗದಲ್ಲಿರುವ ಲಕ್ಷ್ಮೀ ಬೇಕರಿ ಸುಟ್ಟು ಕರಕಲಾಗಿರುವ ಘಟನೆ ಶ್ರೀನಿವಾಸಪುರ ಪಟ್ಟಣದ ಎಂಜಿ ರಸ್ತೆಯಲ್ಲಿ ನಡೆದಿದೆ. ಇಂದು ಮುಂಜಾನೆ ಸುಮಾರು 3 ಗಂಟೆಗೆ ಘಟನೆ ಸಂಭವಿಸಿದ್ದು, ಸುಮಾರು 10 ಲಕ್ಷಕ್ಕೂ ಅಧಿಕ ಬೆಲೆ ಬಾಳುವ ವಸ್ತುಗಳು, ಕ್ಯಾಶ್ ಕೌಂಟರ್ನಲ್ಲಿದ್ದಂತಹ 50,000ಕ್ಕೂ ಅಧಿಕ ಹಣ ಸುಟ್ಟು ಭಸ್ಮವಾಗಿದೆ. ಘಟನೆ ನಡೆದು 2 ಗಂಟೆಗಳ ಬಳಿಕ ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿಗಳು ಬಂದು ಬೆಂಕಿ ನಂದಿಸುವ ಕಾರ್ಯವನ್ನ ಮಾಡಿದ್ದಾರೆ. ಇನ್ನು ವಿಷಯ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಸ್ಥಳೀಯ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದ್ದಾರೆ. 3 ಗಂಟೆಗೆ ನೋಡಿದ ವಿಚಾರ ಬಂದಿತ್ತು, ಈ ಥರ ಇದಾಗಿದೆ, ಬೆಂಕಿ ಇದೆ ಬಂದರೆ 15 ಎಲ್ಲ ಇದು ಮಾಡಿದೆ. ಸುಮಾರು ಅಂಗಡಿ ಎಲ್ಲ ಲಾಸ್ ಆಗಿದೆ. 10 ಲಕ್ಷ ಮೇಲೆ ಇನ್ನೂ ಲಾಸ್ ಆಗಿದೆ. ಕ್ಯಾಶ್ 30,000 ಇತ್ತು ಅಕೌಂಟ್ರಲ್ಲಿ, ಅದು ಎಲ್ಲ ಸುಟ್ಟೋಗಿದೆ. ಫ್ರಿಜ್ಗಳು ಎಲ್ಲ ಹೋಗಿದೆ, ಸೊಕೇಶನ್ಗಳು ಎಲ್ಲ. ಏನೇನು ಸುಟ್ಟೋಗಿದೆ? ಫ್ರಿಜ್ಗಳು, 4 ಶೋಕೇಶು ಎಲ್ಲ ಐಟಮ್ ಎಲ್ಲ ಇತ್ತು. ರಿಟರ್ನ್ ಬಿಸ್ಕೆಟ್ ಎಲ್ಲ ಇತ್ತು, ಕೂಲ್ ಡ್ರಿಂಕ್ಸು ಎಲ್ಲ ಸುಟ್ಟೋಗಿದೆ. 2 ತಿಂಗಳಾಯ್ತು ಅಂಗಡಿ ಸುಮಾರು 50,000 ಕೊಟ್ಟಿರೋದು. 4 ಫ್ರಿಜ್ಜು, 4 ಶೋಕೇಶು, ನಾವು ಫುಲ್ ಅಂಗಡಿ ಬಿಸ್ಕೆಟ್ ಎಲ್ಲ ಬಂಡವಾಳ 10 ಲಕ್ಷ ಎಲ್ಲ ಇದ್ದಾರೆ. ಕರೆಂಟ್ ಇದೆ. ಸುಮಾರು ಎಷ್ಟೊತ್ತಲ್ಲ ಆಗಿರೋದು ನಿಮಗೆ ಇದು? ನಮ್ಗೆ ಗೊತ್ತಾಗಿ 3 ಗಂಟೆಗೆ, 2 ಗಂಟೆಗೆ ಸ್ಟಾರ್ಟ್ ಆಗಿರೋದು. 3 ಗಂಟೆಗೆ ಪ್ರತಿದಿನ ನಾವು ಫೋನ್ ಮಾಡಿದ್ರು, ಬಂದೆಲ್ಲ ಬೆಳಗ್ಗೆ ಅರ್ಲಿ ಮನೆ 3 ಗಂಟೆ ಅಲ್ಲ. ದುಡ್ಡು 50,000 ಆಯ್ತು. ಕೋವಿಡ್ ಮಹಾಮಾರಿಯಿಂದ ತತ್ತರಿಸಿರುವ ಅವಳಿ ನಗರದ ಜನತೆಗೆ ಖಾಸಗಿ ಆಸ್ಪತ್ರೆಗಳು ಜನತೆಯಿಂದ ಬೇಕಾಬಿಟ್ಟಿ ಹಣ ವಸೂಲಿ ಮಾಡುತ್ತಿರುವುದಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಖಾಸಗಿ ಆಸ್ಪತ್ರೆಗಳು ಮಾನವೀಯತೆ ಮರೆತು ಹಣ ಪೀಕುತ್ತಿದ್ದು 8 ರಿಂದ 9 ಲಕ್ಷ ರೂಪಾಯಿ ಬಿಲ್ ಮಾಡಿ ಬಳಿಕ ಮೃತದೇಹ ಕೊಡಲು 3 ಲಕ್ಷ ರೂಪಾಯಿ ಕೇಳ್ತಾರೆ. ವೈದ್ಯಕೀಯ ವೃತ್ತಿಯನ್ನು ಮೀರಿ ಖಾಸಗಿ ಆಸ್ಪತ್ರೆಗಳು ಹಣ ಗಳಿಸುವ ಕೆಲಸವನ್ನ ಮಾಡ್ತಾ ಇವೆ. ಆಸ್ಪತ್ರೆಗಳ ಅಮಾನವೀಯ ನಡೆ ದುರ್ದೈವ ಸಂಗತಿಯಾಗಿದೆ. ಇನ್ನು ಇಂತಹ ಆಸ್ಪತ್ರೆಗಳನ್ನು ಬಂದ್ ಮಾಡಿದರೆ ಸಿಗುವ ಸೌಲಭ್ಯ ಸಿಗುವುದಿಲ್ಲ ಎಂದು ಖಾಸಗಿ ಆಸ್ಪತ್ರೆಗಳ ವಿರುದ್ಧ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ನನಗೂ ಮನೆಯಲ್ಲಿ ಟ್ರೀಟ್ಮೆಂಟ್ ಕೊಟ್ಟರು. ನಮ್ಮದು ಬಿಡ್ರಿ, ಹಲವಾರು ಜನ ಸಾಮಾನ್ಯರು ನನಗೆ ಬೇರೆ ಕಡೆ ಹೋಗಿದ್ವಿ, ಕಿಮ್ಸ್ದಲ್ಲಿ ಒಳ್ಳೆ ಟ್ರೀಟ್ಮೆಂಟ್ ಆಯಿತು ಅನ್ನೋಂಥ ಮಾತನ್ನು ಹೇಳಿದ್ದಾರೆ. ಈಗಾಗಲೇ ಶೆಟ್ಟರು ಅದನ್ನು ಪ್ರಸ್ತಾಪ ಮಾಡಿದರು. ಪ್ರೈವೇಟ್ ಹಾಸ್ಪಿಟಲ್ದವರು, ಪ್ರೈವೇಟ್ ಡಾಕ್ಟರ್ಸು ಭಾಳಷ್ಟು ಜನ, ನಾ ಎಲ್ಲರೂ ಅಂತ ಹೇಳಲಿಕ್ಕೆ ಇಷ್ಟಪಡೋದಿಲ್ಲ, ಭಾಳಷ್ಟು ಜನ ಈ ಒಂದು ಕೆಟ್ಟ ಸಂದರ್ಭದಲ್ಲಿ ಯಾವ ರೀತಿ ಸ್ಪಂದಿಸಬೇಕು ಆ ರೀತಿ ಸ್ಪಂದಿಸಲಿಲ್ಲ. ಭಾಳಷ್ಟು ಹಾಸ್ಪಿಟಲ್ಗಳು ದೊಡ್ಡ ಪ್ರಮಾಣದಲ್ಲಿ ಒಂದು ಜನರಿಂದ ಹಣವನ್ನು ಹಿರಿಯುವಂಥ, ಕೀಳುವಂಥ ಪ್ರಯತ್ನವನ್ನು ಮಾಡಿದ್ದು ಅತ್ಯಂತ ದುರ್ದೈವ. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್.
ಪಿರಿಯಾಪಟ್ಟಣದ ಹೆಣ್ಣು ಮಗಳು ಐರ್ಲೆಂಡ್ನಲ್ಲಿ ಸಾವು. ಮದುವೆ ಆಗಿ 13 ವರ್ಷ ಆದ್ಮೇಲೆ ಬೇಡ್ವಾದ್ಲ ಪತ್ನಿ. ಸಾವಿನ ಸುತ್ತ ಅನುಮಾನಗಳ ಹುತ್ತ. ತೀವ್ರ ಕುತೂಹಲ ಕೆರಳಿಸಿದ್ದ ನಗರಸಭೆ ಚುನಾವಣೆ. ತಿಪಟೂರಿನಲ್ಲಿ ನಗರಸಭೆ ಗದ್ದುಗೆಡಿದ ಬಿಜೆಪಿ ಸರ್ಕಾರ. ಪಕ್ಷದ ಪರ ಮತ ಚಲಾವಣೆ ಮಾಡಿದ್ರ ಜಿಎಸ್ ಬಸವರಾಜು. ಗುರುಮೂರ್ತಿ ರಜನಿಕಾಂತ್ ಭೇಟಿ. ಗರಿಗೆದರಿದ ಕುತೂಹಲ. ಅನಾರೋಗ್ಯದ ಕಾರಣ ರಾಜಕೀಯದಿಂದ ದೂರ ಉಳಿತಾರ ರಜನಿಕಾಂತ್. ರಾಷ್ಟ್ರಧ್ವಜಕ್ಕೆ ಅಗೌರವ. ಚಾಲಕನಿಗೆ ಬಿತ್ತು ಸ್ಥಳೀಯರಿಂದ ಗುಸ. ಕೈಯಲ್ಲಿ ಬಾವುಟ ಕೊಟ್ಟು ಭಾರತಾಂಬೆಗೆ ಜೈಕಾರ. ರಾಜ್ಯದಲ್ಲಿ ಮತ್ತೆ ಮಳೆಯ ಆರ್ಭಟ ಶುರು. 3 ದಿನಗಳ ಕಾಲ ರಾಜ್ಯದಲ್ಲಿ ಭಾರೀ ಮಳೆ. ಹವಾಮಾನ ಇಲಾಖೆಯಿಂದ ಮುನ್ಸೂಚನೆ. ಇದು ಈವರೆಗಿನ ಸುದ್ದಿ. ನಿರಂತರ ಮನರಂಜನೆಗಾಗಿ ನೋಡ್ತಾ ಇರಿ ಎಕ್ಸ್‌ಪ್ರೆಸ್ ಟಿವಿ.